ನಮಸ್ಕಾರ ಬಿಗ್ ಬಾಸ್ ವೀಕ್ಷಕರಿಗೆ, ನಾನು ನಿಮ್ಮ ಲೇಖಕ ರಾಜೇಶ್. ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದು ಸೋತವರಿದ್ದಾರೆ, ಸೋತು ಗೆದ್ದವರಿದ್ದಾರೆ. ಇಲ್ಲಿ ಸೆಣಸಾಟವೂ ಇದೆ, ವ್ಯಕ್ತಿತ್ವ ಕಳ್ಕೊಳ್ಳುವ ಆಟವೂ ಇದೆ, ಮತ್ತು ವ್ಯಕ್ತಿತ್ವದಿಂದ ಆಡುವ ಆಟವೂ ಇದೆ. ಇವೆಲ್ಲವನ್ನು ಹೇಳುತ್ತಾ ಸುದೀಪ್ ಅವರು ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಏನು ನಡೀತು ಅಂತ ನೋಡಿದರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ, ರಜತ್ ಮತ್ತು ಭವ್ಯಗೌಡರು ಮಾತನಾಡುತ್ತಾ ನಿನ್ನೆ ಎಪಿಸೋಡ್ನಲ್ಲಿ ಐಶ್ವರ್ಯರು ಮಾತಾಡಿರುವ ವಿಡಿಯೋವನ್ನು ಪ್ಲೇ ಮಾಡಿದಾಗ ಅದರಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾರಲ್ಲ, ಹೊರಗಿನ ಜನರಿಗೆ ಯಾವ ರೀತಿ ಕಾಣ್ತಾರಂತ ಇವ್ರಿಗೆ ಯಾರಿಗೂ ಇರೋದಿಲ್ಲ. ಇವರನ್ನು ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅಂತ ಇವರಲ್ಲೇ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಇನ್ನು ಸೂಪರ್ ಸಂಡೇ ವಿತ್ ಬಾದ್ಶಾ ಜೊತೆ ಆರಂಭವಾದಾಗ ಸುದೀಪ್ ಅವರು ಮನೆ ಸದಸ್ಯರಿಗೆ ರಜತ್ ಮತ್ತು ಧನರಾಜ್ ನೀಡಿದ ಶಿಕ್ಷೆ ಹೇಗಿತ್ತು ಅಂತ ಕೇಳಿದಾಗ ಮನೆ ಸದಸ್ಯರು ರಜತ್ ಸಖತ್ತಾಗಿ ಎಂಜಾಯ್ ಮಾಡಿದ ಅಂತ ಹೇಳಿದರು. ಆಗ ಸುದೀಪ್ ಅವರು ಇವರ ಶಿಕ್ಷೆಯನ್ನು ಅದೂ ಬದಲು ಮಾಡಿದರು. ಈಗ ಧನರಾಜನು ಪಂಜರದೊಳಗಿರಬೇಕು ಮತ್ತು ತಳ್ಳಿಕೊಂಡು ಹೋಗುವುದು ರಜತ್ ಮಾಡಬೇಕೆಂದು ಹೇಳಿದರು. ಮನೆ ಸದಸ್ಯರಿಗೆ ಸುದೀಪ್ ಅವರು ಒಂದು ಚಟುವಟಿಕೆ ನೀಡಿದರು. ಸುದೀಪ್ ಅವರು ಒಬ್ಬೊಬ್ಬರ ಹೆಸರನ್ನು ಹೇಳುತ್ತಾರೆ. ಆ ಸದಸ್ಯರು ಮನೆಯಲ್ಲಿ ಹೇಗಿರ್ತಾರೆ ಎಂದು ಮನೆ ಸದಸ್ಯರು ಆ್ಯಕ್ಟ್ ಮಾಡಿ ತೋರಿಸಬೇಕೆಂದು ಹೇಳಿದರು. ಮೊದಲಿಗೆ ಉಗ್ರ ಮಂಜು ಅವರು ಐಶ್ವರ್ಯ ಹೇಗಿರ್ತಾರೆ ಎಂದು ಮಾಡಿ ತೋರಿಸಿದರು. ಎರಡನೇದಾಗಿ ಚಂದ್ರಕುಂದಪುರವನ್ನು ರಜತರು ಮಾಡಿ ತೋರಿಸಿದರು. ಧನರಾಜನು ರಜತನ ನಡುವೆ ನಡೆದ ಜಗಳಗಳ ಬಗ್ಗೆ ಆ್ಯಕ್ಟ್ ಮಾಡಿ ತೋರಿಸಿ ಸುಸ್ತಾದನು. ಇನ್ನು ರಜತನು ಬಂದು ಶಿಶಿರ ಮತ್ತು ಚಂದ್ರಕ ನಡುವೆ ನಡೆದ ಜಗಳದ ಬಗ್ಗೆ ಆ್ಯಕ್ಟ್ ಮಾಡಿ ತೋರಿಸಿದನು. ಇನ್ನು ಉಗ್ರ ಮಂಜು ಮತ್ತು ಗೌತಮಿಯರ ಸಂಭಾಷಣೆಯನ್ನು ಯಾರು ಮಾಡಿ ತೋರಿಸ್ತೀರ ಅಂತೇಳಿ ಕೇಳಿದಾಗ ಆಗ ಧನರಾಜನು ಮಾಡಿದ ಚೆನ್ನಾಗಿರುತ್ತೆ ಅಂತೇಳಿ ಸುದೀಪ್ ಅವರು ಆಯ್ಕೆ ಮಾಡಿದರು. ಧನರಾಜು ಉಗ್ರ ಮಂಜು ಮಾಡಿದ ಆ್ಯಕ್ಟ್ಗಳನ್ನು ಮಾಡಿ ತೋರಿಸಿದನು. ಆಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದ ಉಗ್ರ ಮಂಜು ಅವರಿಗೆ ನೀವು ಹೇಗೆ ಮಾಡಿದ್ದು, ಎಷ್ಟು ಭಯಪಟ್ಟು ಕಿತ್ಕೊಂಡ್ಬಂದಿತ್ತು ಅಂತ ನಮಗೆಲ್ಲ ಗೊತ್ತು ಅಂತೇಳಿ ಹೇಳಿದರು. ಇನ್ನು ಬಿಗ್ ಬಾಸ್ ಅವರು ಹನುಮಂತ ತಂಡ ಮತ್ತು ಗೌತಮಿ ತಂಡ ಮಾಡಿ ಒಂದು ತಂಡದವರು ಬಾಯಲ್ಲಿ ನೀರಿರಬೇಕು, ಇನ್ನೊಂದು ತಂಡದವರು ಬಿಗ್ ಬಾಸ್ ಹಾಕುವ ಹಾಡಿಗೆ ಒಬ್ಬ ಸದಸ್ಯನ ಹೋಗಿ ಅವರನ್ನು ಗಾಡಿ ಇಳಿ ಅವರ ಬಾಯಲ್ಲಿರುವ ನೀರನ್ನು ಹೊರ ಹಾಕಬೇಕೆಂದು ಟಾಸ್ಕ್ ನೀಡಿದರು. ಈ ಟಾಸ್ಕ್ನಲ್ಲಿ ಹನುಮಂತ ತಂಡ ಗೆದ್ದಿದೆ ಎಂದು ಸುದೀಪ್ ಅವರು ಹೇಳುತ್ತಾ ಈ ವಾರ ಪೂರ್ತಿ ಹನುಮಂತ ತಂಡ ಟಾಸ್ಕ್ನೂ ಗೆದ್ದಿದೆ, ಈ ಟಾಸ್ಕ್ನು ಕೂಡ ಗೆದ್ದಿದೆ ಅಂತೇಳಿ ನಿಮಗೆ ಏನು ಬೇಕಂತ ಕೇಳಿದಾಗ ರಜತ್ ಅವರು ನಮಗೆ ಚಿಕನ್ ಮತ್ತು ಮಟನ್ ಬೇಕಂತ ಹೇಳಿದರು. ಆಗ ಸುದೀಪ್ ಅವರು ಚಿಕನ್ ಕೊಡಲಾಗುವುದೆಂದು ಒಪ್ಪಿಕೊಂಡರು. ಇನ್ನು ಸುದೀಪ್ ಅವರು ಪ್ರತಿ ವಾರವೂ ಮಾಡುವಂತೆ ಎಸ್ಆರ್ನೋ ಬೋರ್ಡ್ ಪ್ರಶ್ನೆಗಳನ್ನು ಚೈತ್ರಕುಂದಾಪುರ, ರಜತ್ ಮತ್ತು ಮೋಕ್ಷಿತಾ, ಭವ್ಯಗೌಡ ಮತ್ತು ಧನರಾಜ್ಗೆ ಕೇಳಿದರು. ಕೇಳಿ ಮನೆ ಸದಸ್ಯರಿಂದ ಅವರ ಒಪಿನಿಯನ್ ಪಡೆದುಕೊಂಡು ಮನೆ ಸದಸ್ಯರಿಗೆ ಕಿವಿ ಮಾತುಗಳನ್ನು ಹೇಳಿದರು. ಸುದೀಪ್ ಅವರು ಈ ಚಟುವಟಿಕೆಗಳನ್ನು ಮಾಡುತ್ತಾ ಮನೆ ಸದಸ್ಯರಿಂದ ಯಾರನ್ನು ಸೇಫ್ ಮಾಡಬೇಕು, ಸೇಫ್ ಮಾಡಬಾರ್ದು ಎಂದು ಕೇಳುತ್ತಾ ಧನರಾಜ್ ಮತ್ತು ರಜತನನ್ನು ಸೇಫ್ ಮಾಡಿದರು. ಸುದೀಪ್ ಅವರು ಮನೆ ಸದಸ್ಯರಿಗೆ ಇನ್ನೊಂದು ಚಟುವಟಿಕೆ ನೀಡಿದರು. ಈ ಚಟುವಟಿಕೆಯಲ್ಲಿ ಮನೆ ಸದಸ್ಯರು ತಮಗೆ ಸೂಕ್ತವಾದ ವ್ಯಕ್ತಿಯನ್ನು ಫೋಟೋವನ್ನು ಆಯ್ಕೆ ಮಾಡಿ ಬಾಕ್ಸಿಂಗ್ ಪಂಚಿಗೆ ಅಂಟಿಸಿ ಕಾರಣಗಳನ್ನು ನೀಡಿ ಬಾಕ್ಸಿಂಗ್ ಪಂಚ್ ಮಾಡಬೇಕೆಂದು ಹೇಳಿದರು. ಇದರಲ್ಲಿ ಮೊದಲು ರಜತನು ಗೌತಮಿಗೆ ಪಂಚ್ ಮಾಡಿದರು. ಇನ್ನು ಎರಡನೇದಾಗಿ ಐಶ್ವರ್ಯ ಬಂದು ಸುರೇಶ್ಗೆ ಕಾರಣ ಕೊಟ್ಟು ಪಂಚ್ ಮಾಡಿದರು. ಇನ್ನು ಹನುಮಂತನು ರಜತ್ಗೆ ಸಿಕ್ಕಾಪಟ್ಟಿ ಪಂಚ್ಗಳು ಮಾಡಿ ತನ್ನ ದೋಸ್ತನಿಗೆ ಕೈ ಮಾಡ್ತೀಯ ಅಂತೇಳಿ ಪಂಚ್ ಮಾಡಿದನು. ಈ ಬಾಕ್ಸಿಂಗ್ ಪಂಚಿನ ಚಟುವಟಿಕೆಯಲ್ಲಿ ಅತಿ ಹೆಚ್ಚು ಪಂಚ್ಗಳನ್ನು ಉಗ್ರ ಮಂಜುಗೆ ಸಿಕ್ಕಿದ್ರೆ ಇನ್ನು ಗೌತಮಿಯವರು ಈ ಪಂಚ್ಗಳು ಮಾಡುವಷ್ಟು ಕೆಟ್ಟವಳಲ್ಲ ನಾನು ಅಂತ ಸುದೀಪರಿಗೆ ಹೇಳಿದರು. ಆಗ ಸುದೀಪರು ಈ ಚಟುವಟಿಕೆ ಕೊಟ್ಟವರು ನಾವೇನು ದಡ್ರ ಮುಟ್ಟಾಡ್ರ ಅಂತೇಳಿ ಗೌತಮಿಗೆ ಟ್ಯಾಗ್ ಮಾಡಿದರು. ಈ ಬಾಕ್ಸಿಂಗ್ ಪಂಚ್ ಚಟುವಟಿಕೆ ಮುಗಿದ ಮೇಲೆ ಚೈತ್ರಕ್ಕ ಮತ್ತು ಮೋಕ್ಷಿತ ಅವರನ್ನು ಸೇಫ್ ಮಾಡಿದರು. ಆಗ ಚೈತ್ರಕ್ಕ ಅವರು ಮಾತನಾಡೋಕ್ಕೆ ಬಂದಾಗ ಸುದೀಪ್ ಅವರು ನೀವು ಮಾತಾಡಬೇಡಿ ದಯವಿಟ್ಟು ಅಂತೇಳಿ ನಿಮ್ಮ ಬಗ್ಗೆ ನಾವೇ ಮಾತಾಡ್ತೇವೆ ಅಂತೇಳಿ ಅವರ ವೀಕ್ಷಕರಿಗೆ ಈ ಚೈತ್ರಕ್ಕನ್ನು ಏನು ನೋಡಿ ನೀವು ಓಟ್ ಹಾಕಿದ್ರಿ ಅಂತೇಳಿ ಜನಗಳಿಗೆ ಸುದೀಪ್ ಅವರು ಕೇಳಿದರು. ಇನ್ನು ಮುಂದಿನ ದಿನಗಳಲ್ಲಿ ಚೈತ್ರಕ್ಕರು ಬದಲಾಯಿಸಿಕೊಳ್ಳಿ, ಏನಾದರೂ ಸಾಧಿಸಿ ತೋರಿಸಿ ಅಂತೇಳಿ ಚೈತ್ರಕ್ಕರಿಗೆ ಸುದೀಪ್ ಅವರು ಹೇಳಿದರು. ಇನ್ನು ಸುದೀಪ್ ಅವರು ಮನೆ ಸದಸ್ಯರಿಗೆ ಮನೆಯಲ್ಲಿ ಯಾರು ಉಳಿದುಕೊಳ್ಬೇಕಂತ ಕೇಳಿದಾಗ ಹೆಚ್ಚಿನ ಮನೆ ಸದಸ್ಯರು ಭವ್ಯಗೌಡರನ್ನು ಉಳಿದುಕೊಳ್ಬೇಕಂತ ಹೇಳಿದರು. ಆಗ ಸುದೀಪ್ ಅವರು ಭವ್ಯಗೌಡರನ್ನು ಸೇಫ್ ಮಾಡಿದರು. ಇನ್ನು ಮನೆಯಿಂದ ಹೊರಬರಲು ಶಶಿಯವರಿಗೆ ತಿಳಿಸಿದರು. ಇನ್ನು ಶಶಿಯವರು ನಾಮಿನೇಟ್ ಆಗಿ ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿ ಸುದೀಪ್ ಅವರು ಮಾತನಾಡಿಸಿದರು. ಇನ್ನು ಶಿಶಿರ ತಾಯಿಗೆ ಶಿಶಿರು ಬಿಗ್ ಬಾಸ್ನಲ್ಲಿ ಹೇಗೆ ಆಟ ಆಡಿದ್ದಾರೆ ಅಂತ ಕೇಳಿದಾಗ ಶಿಶಿರ ತಾಯಿ ಅವನ ವ್ಯಕ್ತಿತ್ವವನ್ನು ಬಿಟ್ಟುಕೊಡದೆ ಅವನು ಆಟ ಆಡಿದ್ದಾನೆ ಅಂತ ಹೇಳಿದರು. ಆಗ ಆ ಮಾತನ್ನು ಸುದೀಪ್ ಅವರು ಒಪ್ಪಿಕೊಂಡರು. ಇನ್ನು ಸುದೀಪ್ ಅವರು ಬಿಗ್ ಬಾಸ್ ಅನ್ನು ಮುಂದೆ ವೀಕ್ಷಿಸುತ್ತಾರೆ ಅಂತ ಕೇಳಿದಾಗ ಆಗ ಶಿಶಿರ ತಾಯಿಯು ಇನ್ನು ಮುಂದೆ ನಾನು ಈ ಬಿಗ್ ಬಾಸ್ ಅನ್ನು ನೋಡುವುದಿಲ್ಲ ಅಂತೇಳಿ ಸುದೀಪರಿಗೆ ಹೇಳಿದರು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ.